ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮುಖ್ಯವಾಗಿ ಎರಡು ಸುದ್ದಿಗಳನ್ನು ನಿಮಗೆ ಹೇಳಬೇಕಿದೆ. ಬಹಳ ಒಂದು ರಾಜ್ಯದಲ್ಲಿ ಏರಿಕೆ ಆಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆ ಯಾವ ರೀತಿಯಲ್ಲಿ ಈಗಾಗಲೇ ಮೇ 3 ಇನ್ನು 3 ದಿವಸ ಬಾಕಿ ಉಳಿದಿರುವಂಥದ್ದು ಲಾಕ್ಡೌನ್ ಸಡಿಲಿಕೆ ಆಗಬಹುದೇನೋ, ಮನೆಯಲ್ಲಿ ಬಂದಿಯಾಗಿರುವಂಥವ್ರು ಮನೆಯಿಂದ ಹೊರ ಬರುವುದೇನೋ ಅನ್ನುವಂತಹ ಯೋಚನೆಯನ್ನು ಮಾಡ್ತಾ ಇದ್ದಾಗಲೇ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇವತ್ತು ಒಂದೇ ದಿವಸ 30 ಜನ ಸೋಂಕಿತರು ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಅದರ ಬಗ್ಗೆ ಸುದ್ದಿನ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೊರೋನಾದ ಲಾಕ್ಡೌನ್ ಅದರ ನೇರ ಹೊಡೆತ ರಾಜ್ಯದ ಬೊಕ್ಕಸಕ್ಕೆ ತಟ್ಟಿರುವಂಥದ್ದು, ಸರ್ಕಾರದ ತೆರಿಗೆ ಸಂಗ್ರಹಕ್ಕೆ ತಟ್ಟಿರುವಂತಹದ್ದು. ಸರ್ಕಾರ ಯಾವುದೇ ಯೋಜನೆಯನ್ನು ಮಾಡೋದಕ್ಕೆ ಕೂಡ ಬಹಳ ಯೋಚಿಸಿ ಬಹಳ ಜಿಪುಣತನದಿಂದ ಖರ್ಚನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಒಂದು ರೀತಿಯಲ್ಲಿ ಸರ್ಕಾರವನ್ನು ಕೈ ಕಟ್ಟಿ ಹಾಕಿರುವಂತಹ ರೀತಿಯಲ್ಲಿ ಈಗ ಈ ಒಂದು ತೆರಿಗೆ ಸಂಗ್ರಹಕ್ಕೆ ಬಿದ್ದಿರುವಂತಹ ಹೊಡೆತ ಎದ್ದು ಕಾಣ್ತಾ ಇದೆ. ಹಾಗಿದ್ರೆ ಯಾವ ರೀತಿಯಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇದೆ, ಖುದ್ದು ಆರ್ಥಿಕ ಇಲಾಖೆ ಒಪ್ಪಿಕೊಂಡಿರುವಂತಹ ಮಾತು ಯಾವ ರೀತಿಯಲ್ಲಿದೆ, ಅದರ ಬಗ್ಗೆ ಸುದ್ದಿನ ತೋರಿಸ್ತೀನಿ ನೋಡಿ. ಕೊರೋನಾ ವಿಶ್ವದೆಲ್ಲೆಡೆ ಸೃಷ್ಟಿಸುತ್ತಿರುವ ಅವಾಂತರ ಒಂದೆರಡಲ್ಲ. ದೊಡ್ಡ ರಾಷ್ಟ್ರಗಳೇ ಕೊರೋನಾದ ಹೊಡೆತಕ್ಕೆ ಸಿಲುಕಿ ಪರದಾಡುತ್ತಿವೆ. ಆರ್ಥಿಕತೆಗೆ ಕೊರೋನಾ ಇನ್ನಿಲ್ಲದ ಕಾಟ ಕೊಟ್ಟಿದೆ. ಲಾಕ್ಡೌನ್ ಪರಿಣಾಮವಾಗಿ ವ್ಯಾಪಾರ ವಹಿವಾಟು ಬಂದ್ ಆಗಿದೆ. ಉದ್ದಿಮೆಗಳು ಬಾಗಿಲು ಮುಚ್ಚಿವೆ. ಸಂಕಷ್ಟಕ್ಕೆ ಸಿಲುಕಿದ ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಕರ್ನಾಟಕ ದೇಶದಲ್ಲಿ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವ ರಾಜ್ಯಗಳಲ್ಲಿ ಒಂದು. ಆದರೆ ಕೊರೋನಾದ ಕಾರಣಕ್ಕೆ ಎದುರಾದ ಲಾಕ್ಡೌನ್ ಕರ್ನಾಟಕದ ಆರ್ಥಿಕತೆಗೆ ಇನ್ನಿಲ್ಲದ ಹೊಡೆತ ಕೊಟ್ಟಿದೆ. ಇದನ್ನ ರಾಜ್ಯದ ಆರ್ಥಿಕ ಇಲಾಖೆಯ ಇತ್ತೀಚಿನ ಆದೇಶವೊಂದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಆರ್ಥಿಕ ಇಲಾಖೆಯ ಮೇ ತಿಂಗಳಿಗೆ ಸಂಬಂಧಿಸಿದ ಹಣಕಾಸು ನಿರ್ವಹಣೆಯ ಆದೇಶದಲ್ಲಿರುವ ಉಲ್ಲೇಖ ಹೀಗಿದೆ. ಕೋವಿಡ್-19 ಲಾಕ್ಡೌನ್ನಿಂದ ಸೃಷ್ಟಿಯಾಗಿರುವ ಕೆಟ್ಟ ಪರಿಸ್ಥಿತಿಯಲ್ಲಿ ರಾಜ್ಯದ ಆದಾಯಕ್ಕೆ ತೀವ್ರ ತೊಂದರೆ ಎದುರಾಗಿದೆ. ಇದೇ ಕಾರಣದಿಂದಾಗಿ ರಾಜ್ಯ ಸರ್ಕಾರ ತನ್ನ ಖರ್ಚುಗಳ ವಿಚಾರದಲ್ಲಿ ಕಡ್ಡಾಯವಾಗಿ ಅತ್ಯಂತ ಅವಶ್ಯಕವಾಗಿರುವ ಸಂಬಳ, ಪಿಂಚಣಿ, ಸಾಮಾಜಿಕ ಭದ್ರತೆಯ ಪಿಂಚಣಿ, ಆಹಾರ ಭದ್ರತೆ ಮತ್ತು ಕನಿಷ್ಠ ಆಡಳಿತಾತ್ಮಕ ವೆಚ್ಚಗಳಿಗೆ ಮಾತ್ರ ಸೀಮಿತಗೊಳಿಸಿದೆ. ಕೋವಿಡ್-19 ವಿರುದ್ಧದ ಹೋರಾಟಕ್ಕೆ ಬೇಕಿರುವ ಖರ್ಚಿಗೆ ಪ್ರಥಮ ಆದ್ಯತೆ ನೀಡಿರುವುದನ್ನು ವಿವರಿಸಬೇಕಿಲ್ಲ. ಹೀಗಂತ ಆರ್ಥಿಕ ಇಲಾಖೆ ಮೇ ತಿಂಗಳಲ್ಲಿ ಮಾಡಬೇಕಿರುವ ಖರ್ಚುಗಳ ಬಗ್ಗೆ ನೀಡಿರುವ ಆದೇಶದಲ್ಲಿ ಉಲ್ಲೇಖಿಸಿದೆ. ಅಂದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಎನ್ನುವುದು ಅರ್ಥವಾಗುತ್ತಿದೆ. ಇಷ್ಟಕ್ಕೂ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲೇ ಹಲವು ಸವಾಲುಗಳನ್ನ ಎದುರಿಸುತ್ತಿತ್ತು. ಯಾಕಂದ್ರೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನ ಮಹಾಪ್ರವಾಹದಿಂದಾಗಿ ಅರ್ಧ ಕರ್ನಾಟಕ ಮುಳುಗಡೆಯಾಗಿ ರಾಜ್ಯಕ್ಕೆ ಅಪಾರ ನಷ್ಟ ಸೃಷ್ಟಿಸಿತು. ಇದರ ನಡುವೆ ಕೇಂದ್ರ ಸರ್ಕಾರದಿಂದ ಬರಬೇಕಿದ್ದ ತೆರಿಗೆ ಹಂಚಿಕೆಯಲ್ಲೂ ಕೊರತೆ ಎದ್ದು ಕಾಣುತ್ತಿತ್ತು. ರಾಜ್ಯದ ಸ್ವಂತ ತೆರಿಗೆಯ ರಾಜಸ್ವ ಸಂಗ್ರಹದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 2020 ಫೆಬ್ರವರಿ ಅಂತ್ಯಕ್ಕೆ 54,429 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಅಬಕಾರಿ ಇಲಾಖೆಯ ತೆರಿಗೆ ಸಂಗ್ರಹದಲ್ಲಿ 19,886 ಕೋಟಿ ರೂಪಾಯಿ ಸಂಗ್ರಹವಾಗಿ 94.92% ಗುರಿ ಮುಟ್ಟಿತು. ಇನ್ನು ಮೋಟಾರು ವಾಹನ ತೆರಿಗೆಯಲ್ಲಿ 6,172 ಕೋಟಿ ಸಂಗ್ರಹವಾಗಿತ್ತು. ಅಲ್ಲದೆ ಮುದ್ರಾಂಕ ಮತ್ತು ನೋಂದಣಿಯಿಂದ 10,292 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ತೆರಿಗೆ ಹಂಚಿಕೆಯಲ್ಲಿ 26,599 ಕೋಟಿ ರೂಪಾಯಿ ಮಾತ್ರ ರಾಜ್ಯಕ್ಕೆ ಬಂದಿದ್ದು, ಇಲ್ಲಿ 5.42% ಹಣ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮೈನಸ್ ಆಗಿತ್ತು. ಇದು ಫೆಬ್ರವರಿಯ ಕಥೆಯಾದ್ರೆ ಮಾರ್ಚ್ ತಿಂಗಳಲ್ಲಿ ಲಾಕ್ಡೌನ್ ಆರಂಭಕ್ಕೂ ಮೊದಲು
ರಾಜ್ಯದಲ್ಲಿ ತೆರಿಗೆ ಸಂಗ್ರಹದ ಗುರಿ ಬಹುಪಾಲು ಮುಟ್ಟಿದೆ ಎನ್ನುವುದು ಆರ್ಥಿಕ ಇಲಾಖೆ ನೀಡುತ್ತಿರುವ ಮಾಹಿತಿ. ಅಂದರೆ 98% ಎಲ್ಲಾ ವಿಭಾಗಗಳಲ್ಲೂ ತೆರಿಗೆ ಸಂಗ್ರಹವಾಗಿದ್ದು, ಮೋಟಾರು ವಾಹನ ತೆರಿಗೆಯಲ್ಲಿ ಮಾತ್ರ ನಿರೀಕ್ಷಿತ ಗುರಿ 7,100 ಕೋಟಿ ರೂಪಾಯಿ ಸಂಗ್ರಹಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಏಪ್ರಿಲ್ನಲ್ಲಿ ಮಾತ್ರ ಸರ್ಕಾರ ಇನ್ನಿಲ್ಲದ ಹೊಡೆತ ಅನುಭವಿಸಿದೆ. ಏಪ್ರಿಲ್ ತಿಂಗಳಲ್ಲಿ ಸರ್ಕಾರದ ಒಟ್ಟು ವಾರ್ಷಿಕ ಗುರಿಯ ಆಧಾರದ ಮೇಲೆ ಲೆಕ್ಕ ಹಾಕಿದ್ರೆ ವಾಣಿಜ್ಯ ತೆರಿಗೆ ವಿಭಾಗದಿಂದ ಅಂದಾಜು 6,870 ಕೋಟಿ ರೂಪಾಯಿಯಷ್ಟು ತೆರಿಗೆ ಸಂಗ್ರಹವಾಗಬೇಕಿತ್ತು. ಇನ್ನು ಮುದ್ರಾಂಕ ಮತ್ತು ನೋಂದಣಿಯಿಂದ ಸರ್ಕಾರದ ಖಜಾನೆಗೆ ಕನಿಷ್ಠ 1,054 ಕೋಟಿ ರೂಪಾಯಿ ಸೇರಬೇಕಿತ್ತು. ಹಾಗೆಯೇ ಅಬಕಾರಿ ಇಲಾಖೆಯಲ್ಲಿ ಮದ್ಯ ಮಾರಾಟ ಸರಿಯಾಗಿ ಇರುತ್ತಿದ್ದರೆ ಅಂದಾಜು 1,890 ಕೋಟಿ ರೂಪಾಯಿಯಷ್ಟು ತೆರಿಗೆ ಸಂಗ್ರಹವಾಗಬೇಕಿತ್ತು. ಅಲ್ಲದೆ ಮೋಟಾರು ವಾಹನ ತೆರಿಗೆ ಸಂಗ್ರಹದಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 593 ಕೋಟಿ ರೂಪಾಯಿಯಷ್ಟು ಹಣ ಸಂಗ್ರಹವಾಗಬೇಕಿತ್ತು. ಆದರೆ ಮಾರ್ಚ್ 24ರಿಂದ ಲಾಕ್ಡೌನ್ ಆದ ಕಾರಣಕ್ಕೆ ಸರ್ಕಾರಕ್ಕೆ ಬರಬೇಕಿದ್ದ ಬಹುಪಾಲು ತೆರಿಗೆ ಸಂಗ್ರಹ ಶೂನ್ಯಕ್ಕೆ ಇಳಿದಿದೆ. ಇದರ ನಡುವೆ ಸರ್ಕಾರಕ್ಕೆ ಬರಬೇಕಿದ್ದ ಕೇಂದ್ರದ ಪಾಲಿನಲ್ಲಿ ಅಲ್ಪ ಹಣ ಸಂದಾಯವಾಗಿದೆ. $4,700 ಕೋಟಿ ರೂಪಾಯಿ ಬಾಕಿಯಲ್ಲಿ 1,536 ಕೋಟಿ ರೂಪಾಯಿ ಕೇಂದ್ರ ಬಿಡುಗಡೆ. ಹೌದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಿದ್ದ ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬಾಕಿ ಉಳಿಸಿಕೊಂಡಿದ್ದ 4,700 ಕೋಟಿ ರೂಪಾಯಿ ಬಾಕಿಯಲ್ಲಿ 1,536 ಕೋಟಿ ರೂಪಾಯಿಗಳನ್ನು ಏಪ್ರಿಲ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಿದೆ. ಹೀಗೆ ರಾಜ್ಯದ ಆರ್ಥಿಕತೆ ತೀವ್ರ ಕುಸಿತ ಕಂಡಿರುವ ಕಾರಣಕ್ಕೆ ಸರ್ಕಾರ ಖರ್ಚಿನ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ನೌಕರರ ಸಂಬಳ, ಪಿಂಚಣಿ, ಸಾಮಾಜಿಕ ಭದ್ರತೆಯ ಪಿಂಚಣಿಗೆ ಹಣ ಕೊಡಲು ಸರ್ಕಾರದ ಬಳಿ ಕೊರತೆ ಇಲ್ಲ. ಆಹಾರ ಭದ್ರತೆ, ಕೃಷಿ ಚಟುವಟಿಕೆಗಳಿಗೆ ನೆರವು ನೀಡಲು ಸರ್ಕಾರ ಹಿಂದೆ ಬೀಳುವುದಿಲ್ಲ. ಕೋವಿಡ್-19 ವಿರುದ್ಧದ ಸಮರಕ್ಕೆ ಹಣದ ಕೊರತೆ ಇಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಬರ ನಿರ್ವಹಣೆಗೆ ಅಗತ್ಯವಿರುವ ಹಣ ಒದಗಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ನಿಗಮ ಮಂಡಳಿ, ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಬಳ ಮಾತ್ರ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ರಸ್ತೆ ರಿಪೇರಿ, ಒಡೆದ ಕಾಲುವೆಗಳ ರಿಪೇರಿಗೆ ಸದ್ಯ ಹಣವಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ. ಹೊಸ ಯೋಜನೆಗಳನ್ನು ಜಾರಿಗೊಳಿಸಲು ಸರ್ಕಾರದ ಬಳಿ ಹಣವಿಲ್ಲ ಎನ್ನುವುದು ಎದ್ದು ಕಾಣುತ್ತಿದೆ. ಬಾಕಿ ಉಳಿದಿರುವ ದೊಡ್ಡ ಕಾಮಗಾರಿಗಳ ಕೆಲಸ ಮುಂದೂಡಿಕೆ ಮಾಡಲು ಸರ್ಕಾರ ಮುಂದಾಗಿದೆ. ಹಣಕಾಸು ಇಲಾಖೆಯಿಂದ 15 ದಿವಸ ಮುಂಚಿತವಾಗಿ ಪೂರ್ವಾನುಮತಿ ಪಡೆದು ಕಾಮಗಾರಿ ನಡೆಸಿದರೆ ಮಾತ್ರ ಅನುದಾನ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಹೀಗೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಕಾರಣದಿಂದ ಸರ್ಕಾರ ಒತ್ತಡದಲ್ಲಿದೆ. ಇದರ ನಡುವೆ ಕೇರಳ ಮಾದರಿಯಲ್ಲಿ ಸರ್ಕಾರ ಸಂಕಷ್ಟದಲ್ಲಿರುವ ಜನರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಪ್ರತಿಪಕ್ಷ ಒತ್ತಡ ಹೇರುತ್ತಿದೆ. ಯಾರು BPL ಕಾರ್ಡ್ ಇರಲಿ ಇಲ್ಲದೆ ಹೋಗಲಿ, ಅರ್ಜಿ ಹಾಕಿರಲಿ ಹಾಕಿಲ್ಲದೆ ಹೋಗಲಿ, ಎಲ್ಲರಿಗೂ ಕೂಡ ಫುಡ್ ಗ್ರೈನ್ಸ್ ಕೊಡಿ. ಕೇರಳದಲ್ಲಿ 17 ಐಟಮ್ಗಳನ್ನ ಮಾಡಿ 1,000 ರೂಪಾಯಿ ಕೊಡ್ತಾ ಇದ್ದಾರೆ ಒಬ್ಬರಿಗೆ. ಒಂದು ಕುಟುಂಬಕ್ಕೆಲ್ಲ ಒಂದು ಕಿಟ್ನಲ್ಲಿ 17 ಐಟಮ್ಗಳನ್ನ ಹಾಕಿ 1,000 ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದನ್ನ ಕೊಡ್ತಾ ಇದ್ದಾರೆ. ಇವರು ಮಾಡ್ಬೋದಾಗಿತ್ತಲ್ಲ ಹಂಗೆ. ಏನೇ ಆದರೂ ಸದ್ಯ ಸಿಎಂ ಯಡಿಯೂರಪ್ಪ ಅವರ ಪಾಲಿಗೆ ರಾಜ್ಯದ ಆರ್ಥಿಕತೆಯ ನಿರ್ವಹಣೆ ಅಕ್ಷರಶಃ ತಂತಿ ಮೇಲಿನ ನಡಿಗೆಯಂತಾಗಿದೆ. ಈ ಪರಿಸ್ಥಿತಿಯಿಂದ ಹೊರಬರಲು ಅಕ್ರಮ ಸಕ್ರಮ, ಕಾರ್ನರ್ ಸೈಟ್ ಹರಾಜಿನಂತಹ ಸಂಪನ್ಮೂಲ ಕ್ರೋಢೀಕರಣದ ಮಾರ್ಗ ಹುಡುಕುತ್ತಿದ್ದರೂ ಅದೆಲ್ಲ ಕಾರ್ಯರೂಪಕ್ಕೆ ಬರುವುದು ಅಷ್ಟು ಸುಲಭವಿಲ್ಲ. ಮೇ ತಿಂಗಳಲ್ಲೂ ಲಾಕ್ಡೌನ್ ಮುಂದುವರಿಕೆಯಾದರೆ ಜೂನ್ ತಿಂಗಳಲ್ಲಿ ಸಂಬಳ ನೀಡುವುದು ಸರ್ಕಾರಕ್ಕೆ ಸವಾಲಾದರೂ ಅಚ್ಚರಿ ಪಡಬೇಕಿಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಲಾಕ್ಡೌನ್ ಮುಕ್ತಾಯ ಆದ ನಂತರ ತೆರಿಗೆ ಸಂಗ್ರಹವೂ ಕೂಡ ಬರಬಹುದು. ತೆರಿಗೆ ಸಂಗ್ರಹವೂ ಕೂಡ ನಾರ್ಮಲ್ ಆಗೋದಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಬೋದು. ಆದರೆ ತೆರಿಗೆ ಸಂಗ್ರಹದ ಪ್ರಕ್ರಿಯೆ ಅಂತೂ ಆರಂಭ ಆಗ್ಬೋದು. ಆದರೆ ಕುಸಿದಿರ್ತಕ್ಕಂತಹ ಆರ್ಥಿಕತೆ
ಮತ್ತು 2 ತಿಂಗಳು, 1 ತಿಂಗಳಲ್ಲಿ ಬಹುತೇಕ 1 ತಿಂಗಳು, ಅದಿನ್ನು ಮೇ ತಿಂಗಳಲ್ಲಿ ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ, ಅಲ್ಲಿವರೆಗೆ ಆಗುವಂತಹ ಕೋತಾ ಇದೆಯಲ್ಲ ಅದನ್ನು ಭರಿಸುವಂಥದ್ದು ಬಹಳ ಕಷ್ಟ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಹೊಸದಾಗಿ ಆರ್ಥಿಕತೆಯನ್ನು ಪುನಶ್ಚೇತನ ಮಾಡೋದಕ್ಕೆ ಏನು ಯೋಜನೆಯನ್ನು ರೂಪಿಸ್ಬೋದು? ನಿಮಗೆ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬೇಕು. ಪಂಜಾಬ್ ಸರ್ಕಾರ ಅಲ್ಲಿ ಆರ್ಥಿಕತೆಯ ಪುನಶ್ಚೇತನಕ್ಕೆ ಮಾಂಟೆಕ್ ಸಿಂಗ್ ಅಹ್ಲುವಾಲಿ ಅವರ ನೇತೃತ್ವದಲ್ಲಿ ಸುಮಾರು 20 ಜನ ಪ್ರಮುಖ ಉದ್ಯಮಿಗಳು, ಆರ್ಥಿಕ ತಜ್ಞರು, ದೇಶ ವಿದೇಶಗಳಲ್ಲಿ ಇರುವಂತಹ ಆರ್ಥಿಕ ತಜ್ಞರನ್ನು ಬಳಕೆ ಮಾಡಿಕೊಂಡು ಅವರಿಂದ ಸಲಹೆಯನ್ನು ಪಡ್ಕೊಳ್ತಾ ಇದೆ. ಬಹುತೇಕ ಅವರ ಆರ್ಥಿಕತೆಯ ರಿವೈವಲ್ ಅಂದರೆ ಆರ್ಥಿಕತೆ ಪುನಶ್ಚೇತನ ಕಾರ್ಯಕ್ರಮ 2020 ಡಿಸೆಂಬರ್ವರೆಗೂ ಕೂಡ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಭಿಜಿತ್ ಬ್ಯಾನರ್ಜಿಯವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು, ಅವರ ನೇತೃತ್ವದಲ್ಲಿ ಒಂದು ಪ್ಯಾನಲ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 11 ಜನ ಮಾಜಿ ಅಧಿಕಾರಿಗಳ, ನಿವೃತ್ತ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಪ್ಯಾನಲ್ ಅನ್ನು ರೆಡಿ ಮಾಡಿಕೊಂಡು ಅವರ ಮೂಲಕವಾಗಿ ಒಂದು ರಿಪೋರ್ಟ್ ಅನ್ನು ಅಲ್ಲಿನ ಸರ್ಕಾರ ಪಡ್ಕೊಳ್ತಿದೆ. ಹಾಗೆ ರಾಜ್ಯ ಸರ್ಕಾರ ಹಾಗಾದ್ರೆ ಏನನ್ನ ಮಾಡಬಹುದು, ಏನು ಮಾಡಬೇಕಾಗಿದೆ, ಈ ವಿಚಾರದ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಈಗ ಆರ್ಥಿಕ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ SR ಕೇಶವ ಅವರೀಗ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮಾಜಿ ಸಚಿವರಾಗಿರುವ HK ಪಾಟೀಲ್ರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಬಿಜೆಪಿಯ ನಾಯಕರನ್ನು ಕೂಡ ನಾವು ಸಂಪರ್ಕಿಸಿದ್ವಿ ಈ ವಿಚಾರ ಬಗ್ಗೆ ಮಾತನಾಡೋದಕ್ಕೆ. ಇಲ್ಲ, ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಪ್ರಮುಖ ನಾಯಕರೊಬ್ಬರು ಹೇಳಿದ್ರು. ಅದೇನೇ ಇರಲಿ, ಮಾತನ್ನ ಆರಂಭಿಸೋಣ. ಇಲ್ಲಿ ಡಾಕ್ಟರ್ ಕೇಶವ್ ಅವರೇ, ಒಂದು ಆರ್ಥಿಕತೆ, ತೆರಿಗೆ ಸಂಗ್ರಹದಲ್ಲಿ ಆಗಿರುವಂತಹ ಕೋತ, ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂತಹ ವಿಚಾರಣೆ. ಆದರೆ ಸರ್ಕಾರ ಆರ್ಥಿಕತೆಯ ಈ ಒಂದು ಭಾರವನ್ನು ಸರಿದೂಗಿಸೋದಕ್ಕೆ ಹೊಸ ಸಂಪನ್ಮೂಲ ಕ್ರೋಢೀಕರಣದ ದೃಷ್ಟಿಯಿಂದ ಕಾರ್ನರ್ ಸೈಟ್ ಹರಾಜು ಇರಬಹುದು, ಅಕ್ರಮ ಸಕ್ರಮ ಇರಬಹುದು, ಇಂತಹ ಯೋಜನೆಗಳ ಕಡೆಗೆ ಗಮನ ಹರಿಸ್ತಾ ಇದೆ. ಆದರೆ ಆರ್ಥಿಕತೆಯ ಪುನಶ್ಚೇತನಕ್ಕೆ ಈ ರೀತಿಯಾಗಿ ಹಣ ತೆಗೊಂಡು ಬಂದು ನಾವು ಇಲ್ಲಿಗೆ ಹಾಕ್ತೀವಿ, ಆರ್ಥಿಕತೆ ಪುನಶ್ಚೇತನ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಸಾಕಾಗುತ್ತಾ? ಈಗ ನಾನು ಹಿಂಗೆ ಒಂದು ಲೆಕ್ಕ ಹಾಕ್ತಾ ಇದ್ದೆ. ನಮ್ಮ GSTPಯ ಇದರಲ್ಲಿ ಪ್ರತಿದಿನ ನಮಗೆ 4,300 ಕೋಟಿಯಿಂದ 4,900 ಕೋಟಿ ರೂಪಾಯಿಯಷ್ಟು ಪ್ರತಿದಿನ ನಮಗೆ ಎಲ್ಲವೂ ಸ್ತಬ್ಧವಾದ್ರೆ ಆಗುವಂತ ನಷ್ಟ. ಆದ್ರೆ ಇಲ್ಲಿ ಅತ್ಯಗತ್ಯ ಸೇವೆಗಳು ಇರೋದ್ರಿಂದ 1,000 ಕೋಟಿಯಷ್ಟು ಸರ್ವಿಸ್ ಸೆಕ್ಟರ್ ಅಲ್ಲಿ ಇದೆ ಅಂತಂದ್ರೇನು ಹೆಚ್ಚು ಕಮ್ಮಿ 3,300 ಕೋಟಿಯಿಂದ 3,900 ಕೋಟಿವರೆಗೂ ಪ್ರತಿದಿನ ನಮ್ಮ ರಾಜ್ಯಕ್ಕೆ ನಷ್ಟ ಆಗ್ತಾ ಇರುತ್ತೆ ಈಗ GSTP ಲೆಕ್ಕಾಚಾರದಲ್ಲಿ. ಸೊ ಈಗ ನಾವು ಲಾಕ್ಡೌನ್ ಮಾಡಿಲ್ದಿದ್ರೆ 10 ಲಕ್ಷಕ್ಕಿಂತ ಭಾರತದಲ್ಲಿ ಹೆಚ್ಚಾಗ್ತಿತ್ತು, ರಾಜ್ಯದಲ್ಲಿ ಹೆಚ್ಚಾಗ್ತಿತ್ತು, ಎಲ್ಲ ಸರಿ ಇದೆ. ಆದ್ರೆ ಈ ಲಾಕ್ಡೌನ್ ಇಂಥ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಮಾಡಬೇಕು ಅಂದಾಗ ಸರ್ಕಾರ ಏನ್ ಮೊದಲನೇ ಪ್ಲಾನ್ ಮಾಡ್ತು, ಇಲ್ಲ ನಾವು ಗ್ರೀನ್ ಝೋನ್ ಅಲ್ಲಿ 14 ಜಿಲ್ಲೆಗಳನ್ನ ಇದನ್ನ ರಿಲ್ಯಾಕ್ಸ್ ಮಾಡ್ತೀವಿ ಅಂತ. ಅಷ್ಟೊತ್ತಿಗೆ 1 ಜಿಲ್ಲೆ ಪ್ರಾಬ್ಲಮ್ ಆಯ್ತು, ಈಗ 13 ಜಿಲ್ಲೆ ಅಂತ ಆಯ್ತು. ಆದ್ರೆ ಇಲ್ಲಿ ಒಂದು ಸ್ಟ್ರಾಟಜಿ ಆಗಿ ನಾವು ಏನಾದ್ರೂ ಮಾಡಿದೀವಾ ಅಂತ ನೋಡ್ಕೋಬೇಕಾಗತ್ತೆ. ಈಗ ನೋಡಿ, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಒಂದು ಎಕನಾಮಿಕ್ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕೆ ಅಂದ್ರೆ ಈಗ ಒಂದು ಪ್ಲಾನ್ ಎ ಇವ್ರು ಏನ್ ಹೇಳ್ತಿದ್ದಾರೆ, ನಾವು BDA ಕಾರ್ನರ್ ಸೈಟ್ ನಾಗ್ಲಿ ಅಕ್ರಮ, ಒಂದ್ ವೇಳೆ ಅದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ಏನು, ಪ್ಲಾನ್ ಸಿ ಏನು? ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಟಾಸ್ಕ್ ಫೋರ್ಸ್ ರೆಡಿ ಇದ್ರೆ ಅವ್ರ ಕಡೆಗೆ ಗಮನವನ್ನ ಕೊಡ್ತಾ ಇರ್ತಾರೆ. ಮತ್ತೆ ನಾನು ಹಿಂಗೆ ಲೆಕ್ಕ ಆಗ್ತಾ ಇದ್ದೆ, ಬಜೆಟರಿ ಅಲೋಕೇಶನ್ಸ್ ನ ಯಾವ ರೀತಿಯಲ್ಲಿ ಆಗಿದೆ ಅಂತ ಕಳೆದ 3 ವರ್ಷದಿಂದ ಏನೇನಾಗಿದೆ ಅಂತ ಲೆಕ್ಕ ಹಾಕಿ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ. ಅಲ್ಲಿ ನನ್ಗೆ ಏನು ಅನಿಸ್ತು ಅಂತಂದ್ರೆ, ಈಗ ನಾವು ಡೆವಲಪ್ಮೆಂಟ್ ಇವಾಗ ಇಡೀ ಬಜೆಟರಿ ಅಲೋಕೇಶನ್ ನಾವು ರಿಅಲೋಕೇಟ್ ಮಾಡಬೇಕಾಗಬಹುದು. ಯಾಕಂದ್ರೆ ಇದೊಂಥರ ಸಂಕಷ್ಟ ಸ್ಥಿತಿ ಇದೆ. ನಾವು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಕ್ಕಿಂತ ವಿಭಿನ್ನವಾಗಿ ಈಗ ನಾವು ಚೇಂಜ್ ಮಾಡಬೇಕು. ಅದಕ್ಕೆ ಸಹಾಯ ಕೂಡ ಒಂದು ಟಾಸ್ಕ್ ಫೋರ್ಸ್ ಆಗುತ್ತೆ. ಅಲ್ಲ, ಅದಕ್ಕೆ ಒಂದು ಟಾಸ್ಕ್ ಫೋರ್ಸಿನ ಅಗತ್ಯತೆ ಬಗ್ಗೆ ಹೇಳ್ತಾ ಇದ್ದೆ. ಇದನ್ನ ಯಾವ ತರ ಮಾಡಬಹುದು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ. ಅಭಿವೃದ್ಧಿ ವೆಚ್ಚಗಳಲ್ಲಿ 2 ರೀತಿಯ ವೆಚ್ಚ ಕಾಣಿಸುತ್ತೆ ನಮಗೆ. ಒಂದು ಆರ್ಥಿಕ ಸೇವೆಗಳು ಮತ್ತು ಇನ್ನೊಂದು ಸಾಮಾಜಿಕ ಸೇವೆ ಅಂತ. ಅದರಲ್ಲಿ ನಾನು ನೋಡ್ತಾ ಇದ್ದೆ, ಕಳೆದ 3 ವರ್ಷದಿಂದ ನಾವು ಕೃಷಿಗೆ ಆವರೇಜ್ ಆಗಿ 14.32% ಖರ್ಚು ಮಾಡಿದ್ರೆ, ವಾಟರ್ ಅಂಡ್ ಪವರ್ಗೆ 16.70, ರೂರಲ್ ಡೆವಲಪ್ಮೆಂಟ್ಗೆ 4.32, ಟ್ರಾನ್ಸ್ಪೋರ್ಟ್ಗೆ 8% ಹತ್ರ ಎಲ್ಲ ಇದೆ. ಸೊ ಇದನ್ನ ರಿಅಲೋಕೇಟ್ ಮಾಡಕ್ಕೆ ನಮಗೊಂದು ಸ್ಟ್ರಾಟಜಿ ಬಿ ಬೇಕು. ಯಾಕೆಂದ್ರೆ ಯಾವ್ದು ಇವಾಗ ಅಗ್ರಿಕಲ್ಚರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಅಗ್ರಿಕಲ್ಚರ್ ಅಲ್ಲಿ ಈಗಿರುವ ರೈತರಿಗೆ ಕೊಂಡ್ಕೋಬೇಕು, ಅದೆಲ್ಲರೂ ಸರ್ಕಾರ ಕೊಂಡ್ಕೊಳ್ಳಿ ಅಂತ ಎಲ್ಲ ರೈತರು ಆಶಯ ಆಗಿದೆ. ಈಗ ಬೆಳೆದಿರುವಂತ ಬೆಳೆದ್ರೆ ಅದು ಕೊಂಡ್ಕೊಳ್ಳಿಕ್ಕೆ ರಿಸೋರ್ಸಸ್ ನ ಏನ್ ಮಾಡಬೇಕು, ನಾವು ಯಾವ್ದ್ರಲ್ಲಿ ಇರುವಂತ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಅಲ್ಲಿ ಯಾವ್ದನ್ನ ರಿಅಲೋಕೇಟ್ ಮಾಡಿ ಅದಕ್ಕೆ ನಾವು ಇವಾಗ ಇಮಿಡಿಯೇಟ್ ಆಗಿ ತಗೋಬೇಕು. ಈಗ ಇಮಿಡಿಯೇಟ್ ಆಗಿ ನಾವು ಏನ್ ಮಾಡಿದ್ರೇನು ಇಮಿಡಿಯೇಟ್ ಆಗಿ ದುಡ್ಡಂತೂ ಬರೋದಿಲ್ಲ. ಇರುವಂತ ರಿಸೋರ್ಸಸ್ ನ ಯಾವ್ದನ್ನ ತೆಗೆದು ಯಾವ್ದಕ್ಕೆ ಹಾಕ್ಬೇಕು ಅನ್ನೋದಕ್ಕಾಗಿ ನಮ್ಗೆ ಒಂದು ತಜ್ಞರ ತಂಡ ಇವತ್ತಿನ ಅವಶ್ಯಕತೆ ಇದೆ.
ಇದನ್ನ ನಾವು ಈಗ ನೋಡಿ, ಇನ್ನ MSME ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ಕೇರಳದ ಒಂದು ಮಾದರಿಯನ್ನು ನಾವು ಒಂದು ಟ್ರೈ ಮಾಡಿದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಪ್ರತಿ 3 ತಿಂಗಳಿಗೆ ಗವರ್ಮೆಂಟ್ ಓನ್ಡ್ ಲ್ಯಾಂಡ್ ಅಲ್ಲಿ ಇರುವಂತ MSME IT-BT ಏರಿಯಾಗೆಲ್ಲರೂ ಪವರು ಇದಕ್ಕೆಲ್ಲರೂ ರಿಲ್ಯಾಕ್ಸ್ ಕೊಡ್ತಾ ಇದ್ದಾರೆ. 3 ತಿಂಗಳು ಮಾರಿಟೋರಿಯಂ ರೆಂಟ್ ಮಾಡ್ತಿದ್ದಾರೆ. ಬಹುಶಃ ಆ ತರದ್ದು ನಾವು ರಿಸೋರ್ಸಸ್ ನ ಈಗ ಸದ್ಯಕ್ಕೆ ನಮ್ ಕ್ರಂಚ್ ಇರೋದ್ರಿಂದ ಈಗ ನೀವು ಮುಂದಕ್ಕೆ ಕಟ್ಟಿ ಅನ್ನೋಂಥದ್ದನ್ನ ಮಾಡ್ಬೋದು, ಮಾರಿಟೋರಿಯಂ ಮಾಡ್ಬೋದು. ಅವ್ರಿಗೆ 50 ಇಲ್ಲ ಪ್ರೈವೇಟ್ ಲ್ಯಾಂಡ್ಸ್ ಅಲ್ಲಿ ಇದ್ರೆ 50% ನಾವು ನಿಮ್ಗೆ ಕೊಡ್ತೀವಿ ಅನ್ನೋಂಥದ್ದು ಪ್ಲಾನ್ ಮಾಡ್ಬೋದು. ಹಾಗೇನೆ ಈ IT-BTಗೂ ಸಹ ನೋಡಿ ಹೆಂಗೆ ರಿವೈವಲ್ ಪ್ಲಾನ್ ಅಲ್ಲಿ ಏನೆಲ್ಲ ಮಾಡಿರಬಹುದಿತ್ತು, ನಾವು ಒಂದು ಸ್ಟ್ರಾಟಜಿನ ರೂಪಿಸಬಹುದು ಅಂತ ನಾನು ಅದಕ್ಕೆ ಹೇಳಿದೆ. ಒಂದು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಂತ ಇದ್ದದ್ದು ತುಂಬಾ ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಸಂಕಷ್ಟದ ಸ್ಥಿತಿ ಇದೆ. ಈ ಕೂಡಲೇ ನಾವು ಇಲ್ಲ ಇದರಿಂದನೇ ನಮ್ಗೆ ಹಣ ಬರುತ್ತೆ, ರಿಸೋರ್ಸಸ್ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿನೇ ಆಲ್ಟರ್ನೇಟಿವ್ ಮಾಡಲಿಕ್ಕೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ವರ್ಕ್ ಪ್ಲೇಸ್ಗೆ ನಾವು ಹತ್ರ ಎಲ್ಲೋ IT-BTಗೆ ಅವ್ರು ಹೇಳ್ತಿದ್ದಾರೆ, ಬರೀ ಇವ್ರು ಕೂಡ ದೊಡ್ಡ ಉದ್ಯಮಿಗಳು ಕೂಡ ಹೇಳ್ತಾ ಇದ್ದಾರೆ, ತುಂಬಾ ದಿನ ಲಾಕ್ಡೌನ್ ಮುಂದುವರೆದ್ರೆ ನಮಗೆ ಸಂಕಷ್ಟ ಗ್ಯಾರಂಟಿ ಆಗುತ್ತೆ, ಎಲ್ಲ ಕೆಲಸಗಳನ್ನು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ಅತಿ ಹೆಚ್ಚು ಸೇವಾ ವಲಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬೆಂಗಳೂರಿಗೆ ಬರುವ ಆದಾಯ ಕೂಡ ಹೆಚ್ಚು ಸೇವಾ ವಲಯದಿಂದ ಇರೋದ್ರಿಂದ ಬಹುಶಃ ಅಲ್ಲಿನೇ ನಿಯರೆಸ್ಟ್ ಅವ್ರು ಎಲ್ಲಿ ವರ್ಕ್ ಪ್ಲೇಸ್ ಇದೆಯೋ ಅದನ್ನೇ ನಾವು ಪೂರ್ತಿಯಾಗಿ ಟೆಸ್ಟ್ ಮಾಡಿ ಅವ್ರಿಗೆ ಎಲ್ಲೆಲ್ಲಿದೆ ಅದೆಲ್ಲ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಅದನ್ನ ಅಲ್ಲಿನ ಯಾರಿಗೆ ವರ್ಕರ್ಸ್ ಅವ್ರಿಗೆ ಅಗತ್ಯ ಇದೆಯೋ ಅವ್ರನ್ನ ಅಲ್ಲೇ ಸ್ಟೇ ಮಾಡೋಕೆ ನಿಯರೆಸ್ಟ್ ಜಾಗದಲ್ಲಿ ಏನು ರಿಸೋರ್ಸಸ್ನ ಹಾಕಿ ಸರ್ಕಾರ ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಅವ್ರಿಗೆ ನಾವು ಮಾಡಿಕೊಟ್ಟಿದ್ರೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಶುರು ಆಗ್ತಾ ಇತ್ತು ಅಂತ. ಜಸ್ಟ್ ಇದನ್ನ ನಾವು ಎಲ್ಲಿಂದ ರಿಸೋರ್ಸ್ ತರ್ತೀವಿ ಅನ್ನೋದಕ್ಕಿಂತನೂ ಇರುವ ರಿಸೋರ್ಸಸ್ನ ಯಾವ ರೀತಿ ಬಳಸ್ಕೊಂಡು ಇನ್ನೂ ನಮ್ಮ ಆರ್ಥಿಕತೆನ ಹೆಚ್ಚಿಸ್ಕೋತೀವ ಅನ್ನೋದನ್ನ ನೋಡ್ಕೋಬೇಕಾಗಿತ್ತು ಅನ್ಸುತ್ತೆ. ಅದೇ ರೀತಿಯಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಈ ಏರಿಯಾಗಳಲ್ಲಿ ಕೂಡ ನಾವು ಒಂದು ಕಾರ್ಡನ್ ಆಫ್ ಮಾಡಿ ಆ ಏರಿಯಾ ಪೂರ್ತಿ ನಾವು ಕ್ಲೀನ್ ಆಗಿ ಟೆಸ್ಟ್ ಮಾಡಿ ಎಲ್ಲರಿಗೂ, ಯಾವುದು ರ್ಯಾಂಡಮ್ ಅಲ್ಲ ನಾನು ಹೇಳೋದು, ಕಂಪಲ್ಸರಿ ಆಗಿ ಎಲ್ಲರನ್ನೂ ಟೆಸ್ಟ್ ಮಾಡಿ ಅದನ್ನ ಪೂರ್ತಿ ಏರಿಯಾನ ಕ್ಲೀನ್ ಮಾಡಿಕೊಂಡು ನಾವು ಬರುವಂತ ಪ್ರತಿಯೊಂದು ರಾ ಮೆಟೀರಿಯಲ್ಸ್ ಟ್ರಕ್ ಇರಲಿ ಅದನ್ನ 48 hours ಅದನ್ನ ಆದ್ಮೇಲೆನೂ ಅದನ್ನ ಕ್ಲೀನ್ ಆಗಿ ಇದನ್ನ ಮಾಡಿ ಸ್ಯಾನಿಟೈಸ್ ಯೂಸ್ ಮಾಡಿ ಅನಂತರನೇ ಒಳಗಡೆ ಬಿಡುವಂತ ಕೆಲಸ ನಾವು ಮಾಡಕ್ ಶುರು ಆದ್ರೆ ಬಹುಶಃ ಪ್ರೊಡಕ್ಷನ್ ಆಕ್ಟಿವಿಟೀಸ್ಗೂ ಚಾಲನೆ ಸಿಗುತ್ತೆ. ನಿಜ. ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆಗೆ ಈಗ ಮಾಜಿ ಸಚಿವರಾಗಿರುವ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ HK ಪಾಟೀಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. HK ಪಾಟೀಲ್ ಬಹುಶಃ ರಾಜ್ಯದ ಈಗಿರುವಂತಹ ಆರ್ಥಿಕ ಸಂಕಷ್ಟ, ಯಾಕಂದ್ರೆ ತೆರಿಗೆ ಸಂಗ್ರಹ, ರಾಜ್ಯದ ಸ್ವಂತ ತೆರಿಗೆಗಳ ಸಂಗ್ರಹದಲ್ಲಿ ಸಂಪೂರ್ಣವಾದಂತಹ ಕುಸಿತ ಆಗಿದೆ. ಇದು ಅನಿವಾರ್ಯ, ಈ ಸಂದರ್ಭವೂ ಕೂಡ ಆಗಿದೆ. ಆದರೆ ಈಗ ಆರ್ಥಿಕತೆಯ ಸವಾಲನ್ನ ಮೆಟ್ಟಿ ನಿಲ್ಲೋದಿಕ್ಕೆ, ಅದನ್ನ ಓವರ್ಕಮ್ ಮಾಡೋದಿಕ್ಕೆ, ಅದನ್ನ ರಿವೈವಲ್ ಮಾಡೋದಿಕ್ಕೆ, ಪುನಶ್ಚೇತನಕ್ಕೆ ಏನು ಯೋಚನೆಯನ್ನು ಮಾಡಬೇಕಾಗಿದೆ ಸರ್ಕಾರ ಅಂತೇಳಿ? ನಮಸ್ಕಾರ. HK ಪಾಟೀಲ್, ನಾನು ಧ್ವನಿ ಕೇಳ್ತಾ ಇದ್ದೆ. ಇಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕತೆಯ ಸಂಕಷ್ಟ ಎದುರಾಗಿರುವಂಥದ್ದು, ತೆರಿಗೆ ಸಂಗ್ರಹದಲ್ಲಿ ಆಗಿರತಕ್ಕಂಥ ಕುಸಿತ ಎಲ್ಲದೂ ಕೂಡ ನಮ್ಮ ಮುಂದಿರುವಂಥ ಇದು ಅನಿವಾರ್ಯ ಸಂದರ್ಭದಲ್ಲಿರುವಂತಹ ಉದ್ಭವಿಸಿರ್ತಕ್ಕಂಥ ಸಂಕಷ್ಟನೇ. ಆದರೆ ಇಲ್ಲಿಂದ ಮತ್ತೆ ಈಗ ಆರ್ಥಿಕತೆ ಪುನಶ್ಚೇತನಕ್ಕೆ ಸರ್ಕಾರ ಏನು ಮಾಡಲೇಬೇಕಿದೆ ಅಂತೀರಿ? ಸಂಪರ್ಕ ಕಡಿತ ಆಗಿದೆ. ನಾನು ಅವ್ರ ಜೊತೆಗೆ ಮತ್ತೆ ಮಾತಾಡ್ತೀನಿ. ಕೇಶವ್ ಅವರು ವಿವರಿಸ್ತಾ ಇದ್ರು ಯಾವ ರೀತಿಯಾಗಿ ಸರ್ಕಾರ ಈ ಹಂತದಲ್ಲಿ ಪ್ಲಾನ್ ಅನ್ನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ. ಆದರೆ ಇಲ್ಲಿ ಕೇಶವ್ ಅವರೇ, ಬಹಳ ಮುಖ್ಯವಾಗಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ತನ್ನ ಮೇಜರ್ ಪ್ರಾಜೆಕ್ಟ್ಗಳನ್ನು ನಿಲ್ಲಿಸ್ತೀನಿ ಅಥವಾ ಅದ್ರ ಮೂಲಕವಾಗಿ ನಾನು ಅದನ್ನ ಕೈಬಿಟ್ಟು ನಾವು ಈಗಿರ್ತಕ್ಕಂತಹ ಸಂಕಷ್ಟದ ಸ್ಥಿತಿಯ ಕಾರಣಕ್ಕಾಗಿ ಜನಕ್ಕೂ ಕೂಡ ಅರ್ಥ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಖರ್ಚನ್ನ ಮಾಡ್ತೀವಿ ಮತ್ತು ಇದರ ಮೂಲಕವಾಗಿ ಆರ್ಥಿಕತೆ ಪುನಶ್ಚೇತನಕ್ಕೆ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ ಅನ್ನೋಂತಹ ಯಾವ ಸ್ಪಷ್ಟ ಸೂಚನೆಯನ್ನು ಇದುವರೆಗೆ ಸರ್ಕಾರ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಂತ ಅನಿವಾರ್ಯತೆ ಇಲ್ವಾ ಈಗ ಅಂತ? ಅಲ್ಲ, ಖಂಡಿತ ಇದೆ ಅಂತ ಅನ್ಸುತ್ತೆ. ಬಹುಶಃ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ, ಇದು ತುಂಬಾ ಪ್ರಿಮೆಚೂರ್ ಅನ್ಕೊಂಡಿದ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ಆ ತರ ಯೋಚನೆ ಮಾಡೋದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈಗ ನಾವು ತುಂಬಾ ಸಂಕಷ್ಟದ ಸ್ಥಿತಿಯಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ 3 months ನಮ್ಮ ಎಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನಿತ್ತು ಅದನ್ನೆಲ್ಲನೂ ರೀಓರಿಯೆಂಟ್ ಮಾಡಬೇಕಾಗತ್ತೆ. ಈಗ ಯಾವುದು ನೆಸೆಸಿಟಿ ಇದೆ, ರೈಟ್ ನಾವು ಯಾವುದು ನೀಡ್ ಇದೆ, ಶಾರ್ಟ್ ಟರ್ಮ್ಗೆ ಯಾವುದಿದೆ ಅದನ್ನ ಕಡೆಗೆ ನಾವು ಅದನ್ನೆಲ್ಲನೂ ಡೈವರ್ಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಪೂರ್ತಿ ಇರುವಂಥ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಯಾವ್ಯಾವ್ದು ಖರ್ಚು ಮಾಡಿದ್ವಿ ಕಳೆದ 3 ವರ್ಷದ ಆವರೇಜ್ ಎಲ್ಲವನ್ನು ಪೂರ್ತಿಯಾಗಿ ಲೆಕ್ಕ ಆಗ್ತಾ ಇದೆ. ಆ ಥರದ ಸಾಕಷ್ಟು ರೂಮ್ ನಮ್ಮಲ್ಲಿದೆ. ಯಾಕೆಂತಂದ್ರೆ ನಾವು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ 73% ಅಷ್ಟು ಇದೆ. ನಮ್ಮಲ್ಲಿ ಬೇರೆ ಸ್ಟೇಟ್ಸಲ್ಲೆಲ್ಲ 60-61 ಇರೋದ್ರಲ್ಲಿ ನಮಗೆ 73% ಅಷ್ಟು ನಾವು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ನಮ್ಮ ಬಜೆಟ್ ಅಲೋಕೇಶನ್ನ ಖರ್ಚು ಮಾಡ್ಬೋದು. GSTPಗೆ ಅದು ಹೆಚ್ಚು ಕಮ್ಮಿ 10.44% ಅಷ್ಟು GSTPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ನಮ್ದು ಅಷ್ಟು ಇದೆ GSTPಲಿ. ಸೊ ಹಾಗಾಗಿ ತುಂಬಾ ರೂಮ್ ಇದೆ, ನಮಗೆ ಫಿಸ್ಕಲ್ ಸ್ಪೇಸ್ ಇದೆ
ನಮ್ಮ ಸ್ಟೇಟ್ಗೆ ಫಿಸಿಕಲ್ ಸ್ಪೇಸ್ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ತುಂಬ ಇದೆ. ಅದಕ್ಕಾಗಿ ನಾನೇನು ಹೇಳೋದು ಅಂತಂದರೆ, ಈಗ ಕೂಡಲೇ ಒಂದು ಸ್ಟ್ರಾಟಜಿಯನ್ನು ಸರ್ಕಾರ ರಿಯಲೊಕೇಟ್ ಮಾಡೋ ಕಡೆಗೆ ಗಮನ ಹರಿಸಲೇಬೇಕು. ಯಾಕೆಂತಂದರೆ ನಾವು ಇದಾದಮೇಲೆ ನಾವು ಮಾಡ್ತೀವಿ, ಇದೊಂದು ವೇಳೆ ಇವಾಗ ಅವರು ಕಾರ್ನರ್ ಸೈಟ್ ಬಗ್ಗೆ ಮಾತಾಡ್ತಾ ಇದ್ರು, BDA ಕಾರ್ನರ್ ಸೈಟ್ ಬಗ್ಗೆ. ಆಮೇಲೆ ಸರ್ಕಾರಕ್ಕೆ ಮತ್ತೆ ಅದನ್ನು ಹೇಳ್ತು, ಇದನ್ನ ಇನ್ನೊಮ್ಮೆ ಪರಿಶೀಲಿಸಿ ಕೊಡಿ ಅಂತ ಹೇಳಿದಂತೆ ನಾನು ಓದಿದೆ ಅದನ್ನು. ಸೊ ಹಾಗಿರುವಾಗ ಅದನ್ನು ಏನು ಯೋಚನೆ, ಇನ್ನೂ ಒಂದು ವೇಳೆ ಅದು ಇಮಿಡಿಯೇಟ್ ಆಗಿ ನಮಗೆ ಡಿಮ್ಯಾಂಡ್ ಬರದೇ ಇದ್ದರೆ ಆವಾಗ ಏನು ಮಾಡ್ಬೋದು? ಆವಾಗ ನಾವು ಇಮಿಡಿಯೇಟ್ ನನ್ನ ಪ್ರಕಾರ ಏನು ಅಂತಂದರೆ, ರಿಸೋರ್ಸಸ್ ತೊಗೊಂಡು ಬರೋದು ಹೊರಗಡೆಯಿಂದ, ಟ್ಯಾಕ್ಸ್ ಬೇಸ್ನ ಹೆಚ್ಚು ಮಾಡೋದು, ಇದೆಲ್ಲನೂ ಸೆಕೆಂಡ್ರಿ ಅಥವಾ ಥರ್ಡ್ ಸ್ಟೇಜಲ್ಲಿ ಮಾಡ್ಬೋದು. ಇಮಿಡಿಯೇಟ್ ಏನು ಅಂತಂದರೆ ಒಂದು ಬೇಸಿಕ್ ಆಗಿ ನಮ್ಮ ಬಜೆಟ್ರಿ ಅಲೊಕೇಶನ್ಸ್ನ ರಿಯಲೊಕೇಟ್ ಮಾಡಬೇಕು. ನಾವು ಏನು ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ ಅದ್ರದ್ದು ರಿಯಲೊಕೇಟ್ ಮಾಡಬೇಕು. ಅಟ್ಲೀಸ್ಟ್ ಫಾರ್ ದಿಸ್ 3 months ನಾವು ಅದನ್ನ ಮಾರಿಟೋರಿಯಂ ಮಾಡ್ತಾ ಇದ್ದೀವಿ. ಬಜೆಟ್ ಏನೋ ಅಲೊಕೇಶನ್ಸ್ ಇತ್ತು, ಅನಂತರ ಅದನ್ನ ನಾವು ಘೋಷಿಸ್ತೀವಿ. ಈಗ ಸದ್ಯಕ್ಕೆ HK ಪಾಟೀಲ್ ಈಗ ಮತ್ತೆ ಸಂಪರ್ಕದಲ್ಲಿ. HK ಪಾಟೀಲ್, ಈಗ ಆರ್ಥಿಕತೆಯ ಸಂಕಷ್ಟ ಸಹಜವಾಗಿಯೇ ಇದೆ, ಯಾಕಂದ್ರೆ ಲಾಕ್ಡೌನ್ ಆಗಿದೆ, ತೆರಿಗೆ ಸಂಗ್ರಹದಲ್ಲಿ ಕುಸಿತ ಆಗಿದೆ. ಆದರೆ ಈ ಆರ್ಥಿಕತೆ ಈ ಸವಾಲನ್ನು ನಿಲ್ಲುವಂತಹ ನಿಟ್ಟಿನಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಕಂಡು ಬರ್ತಾ ಇದೆ ತಮಗೆ ಅಂತ? ನನಗೆ ಸರ್ಕಾರದ ಆಲೋಚನೆಗಳು ಎಲ್ಲ ಬಹಳ ತಪ್ಪ ಆಲೋಚನೆಗಳು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇವರು ಬಹುದೊಡ್ಡ ಹಾನಿಯನ್ನು ತೆರಿಗೆ ಹೊರಟಿದ್ದಾರೆ. ಹೌದು, ಇದು ಯಾರು ಉಪದೇಶ ಮಾಡಿದ್ರು, ಯಾರು ಮಾರ್ಗದರ್ಶನ ಮಾಡಿದ್ರು ಗೊತ್ತಿಲ್ಲ. ಈಗ ಉದಾಹರಣೆಗೆ BDA ಹೌದು, ಇಂಥ ಸಂದರ್ಭದಲ್ಲಿ ಖರೀದಿ ಮಾಡೋರು ಉಳ್ಳವರು, ಕೈಬಲ ತುಣುಕಲ ಇರೋರು ಅಥವಾ ಈ ಗಾಟನ್ ಮನಿ ಇರ್ಬೋದು, ಅವರು ಇಂಥ ಪ್ರಸಂಗವನ್ನ ಉಪಯೋಗ ಮಾಡಿಕೊಂಡು ಕಡಿಮೆ ಬೆಲೆಯಲ್ಲಿ ಅವುಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆಗ್ಬೇಕಾ? ನೀವು ವಿಚಾರ ಮಾಡಿ, ಸರ್ಕಾರದ ಆಸ್ತಿಯನ್ನ, ರಾಜ್ಯದ ಆಸ್ತಿಯನ್ನ ಕಡಿಮೆ ಬೆಲೆಗೆ, ಅದು ಈಗ ಯಾರು ಜನ ಸಾರ್ವಜನಿಕರು ಯಾರು ಓಪನ್ ಕಾಂಪಿಟೇಷನ್ ಹೋಗಿ ಮತ್ತು ಹೋಗಿ ಖರೀದಿ ಮಾಡುವಂತ ವಾತಾವರಣ ಇಲ್ಲ. ನಿಜ. ಒಂದು ಇಲ್ಲೀಗಲ್ ಇದನ್ನ ಲೀಗಲೈಸ್ ಮಾಡ್ತೀವಿ, ಅದರಿಂದ ಹಣ ಕೂಡಿಸ್ಕೊತೀವಿ ಅಂತಾರೆ. ದಿಸ್ ಇಸ್ ನಾಟ್ ದ ಟೈಮ್. ನೀವು ಇಲ್ಲೀಗಲ್ ಇದ್ದದನ್ನ ಲೀಗಲ್ ಮಾಡೋದ್ರ ಮೂಲಕ ನೀವು ಒಂದು ತಪ್ಪು ಸಂದೇಶವನ್ನ ಇಂಥ ಪರಿಸ್ಥಿತಿ ಒಳಗೆ ಕೊಡ್ತೀರಿ. ನೀವು ಇದ್ರೊಳಗೆ ಆದಾಯ ಸಂಗ್ರಹ ಮಾಡೋದಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನಗಳು ಮಾಡಬೇಕು ಅದನ್ನು ಬಿಟ್ಟು ಜನರಿಗೆ ಸಂಶಯ ಬರುವಂತ ದಾರಿಗಳನ್ನೇ ಹುಡುಕ್ತಾ ಇದ್ದೀರಿ ಹೊರತು ಮತ್ತೆ ಬೇರೆ ಯಾವಲ್ಲ. ನಾ ಈಗ ಸನ್ಮಾನ್ಯ ಕೇಶವ್ ಅವರು ಹೇಳ್ತಾ ಇದ್ರು, ಫಿಸಿಕಲ್ ಸ್ಪೇಸ್ ಇದೆ, ವೈ ನಾಟ್ ವಿ ಮೇಕ್ ಯೂಸ್ ಆಫ್ ಇಟ್, ಟೇಕ್ ಮೋರ್ ಲೋನ್ಸ್. There are some institutions where lot of money is lying there. There are some accounts where outside the government account where thousands and thousands of crores of money is there. ಅವನ್ನ ತೆಗೆದುಕೊಳ್ಳೋದಕ್ಕೆ, ಅವನ್ನ ಮೊಬಿಲೈಸ್ ಮಾಡೋದಕ್ಕೆ, ದೃಢೀಕರಣ ಮಾಡೋದಕ್ಕೆ ಏನು ಪ್ರಯತ್ನಗಳಿಲ್ಲ, ಒಂದು ಸಣ್ಣ ಪ್ರಯತ್ನ ಇಲ್ಲ. ನೀವು ಒಂದು ತಿಂಗಳ ರೆವಿನ್ಯೂಸ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ರಾಜ್ಯವೇ ಕೊಲಾಪ್ಸ್ ಆಯ್ತು ಅನ್ನೋ ಹಾಗೆ ಹೊರಟು ಬಿಟ್ರೆ ಇದು ಯಾರು ಹೋಗ್ತಾರೆ? ಇದನ್ನ ಉದ್ದೇಶಗಳು ಒಳ್ಳೆವಿರ್ಬೇಕು, ಜನರಿಗೂ ಒಳ್ಳೆ ಉದ್ದೇಶ ಅನ್ನೋದನ್ನ ಸ್ಪಷ್ಟ ಆಗುವ ಹಾಗೆ ಇರ್ಬೇಕು. ಅದನ್ನ ಬಿಟ್ಟು ಈಗೇನ್ ಮಾಡ್ತಾ ಇದ್ದಾರೆ ಸರ್ಕಾರ ಅದಕ್ಕೆ ನಿಜ. HK ಪಾಟೀಲ್ ಧನ್ಯವಾದ ಟಿವಿ ನ್ಯೂಸ್ಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆಯೇ ಕೇಶವರೇ ತಮಗೂ ಕೂಡ ಧನ್ಯವಾದ ಟಿವಿ ನ್ಯೂಸ್ಗೆ ಜಾಯ್ನ್ ಆಗಿ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಇದೆ ನಿಜ, ಆದರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಇರುವಂಥ ಎಲ್ಲ ಅವಕಾಶವನ್ನು ಕೂಡ ಸರ್ಕಾರ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಸರ್ಕಾರದ ನಡೆಯ ಬಗ್ಗೆಯೂ ಕೂಡ ಒಂದಷ್ಟು ಸಂಶಯ ಬರಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷ ರೈಸ್ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆಯೇ ಇವತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಆಗಿರುವಂಥ ಏರಿಕೆಯನ್ನು ನೋಡ್ತಾ ಇದ್ರೆ ಮೇ 3ನೇ ತಾರೀಕಿನ ನಂತರ ಲಾಕ್ಡೌನನ್ನು ಸಡಿಲಿಕೆ ಮಾಡೋದಕ್ಕೆ ನಿಜಕ್ಕೂ ಕೂಡ ಸಾಧ್ಯವಾಗುತ್ತಾ? ಅದು ರೆಡ್ ಝೋನ್ ಇರ್ಬೋದು, ಹಸಿರು ವಲಯ ಇರ್ಬೋದು, ಆರೆಂಜ್ ಝೋನ್ ಇರ್ಬೋದು, ಅಥವಾ ಹಳದಿ ವಲಯ ಇರ್ಬೋದು, ಎಲ್ಲೆಲ್ಲ ಓಪನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿಯಂಥ ಒಂದು ಪ್ರಶ್ನೆಯನ್ನು ಕೂಡ ಮೂಡಿಸಿದೆ ಈ ಒಂದು ಸೋಂಕಿತರ ಸಂಖ್ಯೆಯ ಏರಿಕೆ. ಲಾಕ್ಡೌನ್ ಸಡಿಲಿಕೆಗೆ ನಿಜಕ್ಕೂ ಕೂಡ ಸವಾಲಾಗ್ತಾ ಇರುವಂಥದ್ದು ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಆಗ್ತಾ ಇರುವಂತಹ ಏರಿಕೆ. ಬೆಂಗಳೂರಿನಲ್ಲಿ ಮೊನ್ನೆಯಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಸೋಂಕಿತರ ಪ್ರಮಾಣ ಅನ್ನುವಂತಹ ರೀತಿಯಲ್ಲಿತ್ತು, ಆದರೆ ಇವತ್ತು 10 ಜನ ಏಕಾಏಕಿಯಾಗಿ ಸೋಂಕಿತರು ಕಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ 14 ಜನ ಬಂದಿರುವಂಥದ್ದು. ಇದು ನಿಜಕ್ಕೂ ಕೂಡ ಬಹಳ ದೊಡ್ಡ ಸವಾಲಾಗಿದೆ. ಅದರ ಬಗ್ಗಿನ ಸುದ್ದಿಯನ್ನು ತೋರಿಸ್ತೀನಿ.
ಲಾಕ್ಡೌನ್ ಮುಕ್ತಾಯಕ್ಕೆ 3 ದಿನ ಬಾಕಿ. ಇಂದು ಒಂದೇ ದಿನ 30 ಸೋಂಕಿತರು. ದೇಶದಲ್ಲಿ 2ನೇ ಹಂತದ ಲಾಕ್ಡೌನ್ ಮುಕ್ತಾಯಕ್ಕೆ 3 ದಿನ ಮಾತ್ರ ಬಾಕಿ ಉಳಿದಿದೆ. ಮೇ 3ಕ್ಕೆ ಲಾಕ್ಡೌನ್ ಮುಕ್ತಾಯಗೊಳ್ಳಲಿದ್ದು ಮನೆಗಳಲ್ಲಿ ಬಂಧಿಯಾಗಿರುವಂತಹ ಮಂದಿ ಹೊರಬರೋದು ಯಾವಾಗ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಅದ್ಯಾಕೋ ಏನೋ ರಾಜ್ಯದಲ್ಲಿ ಪರಿಸ್ಥಿತಿ ಮಾತ್ರ ಸುಧಾರಿಸ್ತಾ ಇಲ್ಲ. ಒಂದೆರಡು ದಿನ ತೀರಾ ಕಡಿಮೆಯಾಗಿದ್ದ ಸೋಂಕಿತರ ಸಂಖ್ಯೆ ಇವತ್ತು ಏಕಾಏಕಿ 30ಕ್ಕೆ ಏರಿಕೆಯಾಗಿದೆ. ಕ್ಕೆ ತಲುಪಿದ ಸೋಂಕಿತರು. ಬೆಂಗಳೂರಿನಲ್ಲಿ 10 ಮಂದಿಗೆ ಸೋಂಕು. ಹೌದು, ಇಂದಿಗೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 565ಕ್ಕೆ ತಲುಪಿದೆ. ಇದರಲ್ಲಿ ಬೆಂಗಳೂರು ನಗರವೊಂದರಲ್ಲೇ 10 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಅದರಲ್ಲೂ ಪಾದರಾಯನಪುರದಲ್ಲಿ 2 ಸೋಂಕು ತಗುಲಿದ್ದು ಎಲ್ಲಿಂದ ಅನ್ನೋದೇ ಗೊತ್ತಾಗಿಲ್ಲ. ರ್ಯಾಂಡಮ್ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆ ನಡೆಸಿದಾಗ 2 ಸೋಂಕು ತಗುಲಿರೋದು ದೃಢಪಟ್ಟಿದ್ದು ಸಮುದಾಯದಲ್ಲಿ ಸೋಂಕು ಹರಡ್ತಾ ಇರೋದಕ್ಕೆ ಸಾಕ್ಷಿಯಂತಿದೆ. ಬೆಳಗಾವಿಯಲ್ಲಿ ಮುಗಿಯದ ನಿಜಾಮುದ್ದೀನ್ ನಂಜು. ಹೌದು, ಬೆಳಗಾವಿಯಲ್ಲಂತೂ ನಿಜಾಮುದ್ದೀನ್ಗೆ ಹೋಗಿ ಬಂದವರಿಂದ ಹರಡುತ್ತಾ ಇರುವ ಕೊರೋನಾ ಸೋಂಕು ಕಂಗೆಡಿಸುವಂತೆ ಮಾಡಿದೆ. ಇವತ್ತು ಒಂದೇ ದಿನ ಬೆಳಗಾವಿಯಲ್ಲಿ 14 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅದರಲ್ಲೂ ಸೋಂಕಿತರ ದ್ವಿತೀಯ ಸಂಪರ್ಕದಿಂದಲೇ ಸೋಂಕು ಹರಡುತ್ತಾ ಇರುವುದು ಸ್ಪಷ್ಟವಾಗಿದೆ. ಏಪ್ರಿಲ್ 16ಕ್ಕೆ ಒಬ್ಬರಿಗೆ ಸೋಂಕು. 14 ದಿನದ ನಂತರ ಮನೆ ಮಂದಿಗೆ ಕೊರೋನಾ. ಇದು ಇನ್ನೊಂದು ಆಘಾತಕಾರಿ ಅಂಶ ಇಂದಿನ ಹೆಲ್ತ್ ಬುಲೆಟಿನ್ನಲ್ಲಿ ಕಂಡು ಬಂದಿದೆ. ಇದರಲ್ಲಿ P292 ಸಂಪರ್ಕದಿಂದ 5 ಸೋಂಕು ತಗುಲಿರೋದು ಗೊತ್ತಾಗ್ತಾ ಇದೆ. ಇದರಲ್ಲಿ 4 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ವೃದ್ಧೆವರೆಗೂ ಸೋಂಕು ತಗುಲಿದೆ. ಈ P292ಗೆ ಏಪ್ರಿಲ್ 16ರಂದು ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಇದಾಗಿ ಸರಿಯಾಗಿ 14 ದಿನಗಳ ನಂತರ ಆತನ ಮನೆಯಲ್ಲಿದ್ದ 5 ಸೋಂಕು ಕಾಣಿಸಿಕೊಂಡಿದೆ. ಸದ್ಯ ಆರೋಗ್ಯ ಇಲಾಖೆ ರ್ಯಾಂಡಮ್ ಚೆಕಿಂಗ್ ಹೆಚ್ಚು ಮಾಡೋದಕ್ಕೆ ಮುಂದಾಗಿದೆ. ಪ್ರತಿನಿತ್ಯ 5,000 ಜನರ ರ್ಯಾಂಡಮ್ ಸ್ಯಾಂಪಲ್ ಸಂಗ್ರಹಿಸಿ ಸೋಂಕು ಪತ್ತೆಗೆ ಮುಂದಾಗಿದೆ. ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಕಂಡುಬರ್ತಾ ಇರೋದನ್ನ ನೋಡಿದ್ರೆ ಮೇ 3ರ ನಂತರ ಲಾಕ್ಡೌನ್ ಮುಂದುವರಿಕೆ ಅನಿವಾರ್ಯ ಎಂಬಂತಾಗಿದೆ. ಮುತ್ತಪ್ಪ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.